ಎಲ್ರಿಗೂ ನಮಸ್ಕಾರ. ಕನ್ನಡ ಮೂಜು 360 ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ನಿಸರ್ಗ ಗೌಡ. ಇವರು ಪಾಪ್ಯುಲರ್ ಕನ್ನಡ ಶಾರ್ಟ್ ಫಿಲ್ಮ್ ಆಕ್ಟರ್. ಪ್ರೊಫೆಷನಲ್ ಟೀಮ್ಗಳ ಜೊತೆ ಕೆಲಸ ಮಾಡ್ತಾ ಜನರನ್ನ ರಂಜಿಸ್ತಾ ಬಂದಿದ್ದಾರೆ. ವೃತ್ತಿಯಲ್ಲಿ ಹೋಟೆಲಿಯರ್, ಬಟ್ ಪ್ರವೃತ್ತಿ ನಟನೆ ಅಂತಾನೆ ಅನ್ಬೋದು. ಶೆಟ್ರು ಸಂಸಾರ, ಜುಗ್ಗ ನನ್ ಗಂಡ ಮುಂತಾದ ಜನಪ್ರಿಯ ಕಾಮಿಡಿ ಶಾರ್ಟ್ ಫಿಲ್ಮ್ಗಳಲ್ಲಿ ಹೆಸರುವಾಸಿಯಾಗಿರುವ ಪ್ರತೀಕ್ ಶೆಟ್ಟಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಆಕ್ಟಿಂಗ್ ಜರ್ನಿ ಹಾಗೂ ಲೈಫ್ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ರತೀಕ್ ಶೆಟ್ಟಿ ಅವರೇ ನಮಸ್ಕಾರ, ಪ್ರೀತಿಯ ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮ್, ನೀವ್ ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ. ಶೆಟ್ರು ಆರಾಮಾಗೇ ಇರ್ತಾರೆ ಅಂತನಾ? ಏನಿಲ್ಲ, ಎಲ್ರು ಆರಾಮಾಗಿ ಇರ್ತಾರೆ. ಓಕೆ, ಫಸ್ಟ್ ಥಿಂಗ್ ಫಸ್ಟ್, ನಿಮ್ಮ ಟಾಮ್ ಅಂಡ್ ಜೆರಿ ಸಂಸಾರ ಹಾರರ್ ಟಚ್ ಕೂಡ ಇದೆ ಅಂತ ಫೀಲ್ ಆಗುತ್ತೆ, ಕಾಮಿಡಿ ಟಚ್ ಕೂಡ ಇದೆ ಅಂತ ಫೀಲ್ ಆಗುತ್ತೆ. ಸೊ ಈ ಶಾರ್ಟ್ ಫಿಲ್ಮ್ ಬಗ್ಗೆ ಏನ್ ಹೇಳ್ತೀರಾ? ಟಾಮ್ ಅಂಡ್ ಜೆರಿ ಒಂದು ಕಂಪ್ಲೀಟ್ ಒಂದು ಫನ್ ಎಲಿಮೆಂಟ್ಸ್ ಜೊತೆಗೆ ಏನೋ ಒಂದು ಮೆಸೇಜ್ ಕೊಡುವಂಥ ಒಂದು ಪ್ರಯತ್ನ. ಗೊತ್ತಿಲ್ಲ ಅದು ಎಷ್ಟು ಮಟ್ಟಿಗೆ ತಲುಪತ್ತೆ ಅಂತ, ಬಟ್ ಒಂದು ಹೊಸ ಪ್ರಯತ್ನ. ಕಾಮಿಡಿ ಎಲಿಮೆಂಟ್ಸ್ ಒಟ್ಟಿಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿದೆ. ಓಕೆ, ಅಷ್ಟೇ ಅಷ್ಟೇ. ಎಲ್ಲ ರಿಲೀಸ್ ಆದ್ಮೇಲೆ ನೀವು ನೋಡ್ಬೇಕು. ಶಾರ್ಟ್ ಫಿಲ್ಮ್ ಇರೋದೇ ಒಂದು 15 ನಿಮಿಷ. ಅದರಲ್ಲಿ ನಾವು ಏನು ಹೇಳಕ್ ಹೋಗಿ ಅದ್ರಲ್ಲಿ ಏನು ಇರಲ್ಲ, ಆಲ್ಮೋಸ್ಟ್ ಫನ್ ಎಲಿಮೆಂಟ್ಸ್ ಇರುತ್ತೆ. ಅದ್ರ ಜೊತೆಗೆ ಏನೋ ಒಂದು ಮೆಸೇಜ್ ತರದ್ ಏನೋ ಟ್ರೈ ಮಾಡಿದ್ದೇವೆ ಈ ಸತಿ. ಸೊ ಅದಕ್ಕಿಂತ ಜಾಸ್ತಿ ಇನ್ನೇನು ಹೇಳ್ಬೋದು, ಸೀನ್ಸ್ ಪ್ರತಿಯೊಂದು ಡೈಲಾಗ್ಸ್ ಹೇಳ್ಬೇಕಂತ ಅಷ್ಟೇ. ಓಕೆ, ಸೊ ಇವಾಗ ಬೆಳಗ್ಗೆ ಎದ್ದು ನಾವು ಮನೆಯವ್ರ ಮುಖ ನೋಡ್ತೀವೋ ಗೊತ್ತಿಲ್ಲ, ಫಸ್ಟ್ ಓಪನ್ ಮಾಡಿದೆ ಸೋಷಿಯಲ್ ಮೀಡಿಯಾ ಅಂತಾನೆ ಅನ್ಬೋದು. ಅಷ್ಟು ವೈಡ್ ಸ್ಪ್ರೆಡ್ ಆಡಿಯನ್ಸ್ ಇದೆ. ಸೊ ನಿಮ್ಮ ಸೋಷಿಯಲ್ ಮೀಡಿಯಾ ಜರ್ನಿ ಶುರು ಆಗಿತ್ತು ಹೇಗೆ, ಯಾವಾಗ ಶುರು ಆಗಿತ್ತು? ಸೋಷಿಯಲ್ ಮೀಡಿಯಾ ಜರ್ನಿ ಅಂದರೆ ಇಂಟೆನ್ಷನಲಿ ಸೋಷಿಯಲ್ ಮೀಡಿಯಾಗೆ ಅಂತಲೇ ಬಂದವನಲ್ಲ. ಫಸ್ಟಿಗೆ ಅಂದರೆ ಬೆಂಗಳೂರು ಬರಬೇಕಾದ್ರೆ ಸಿನಿಮಾ ಮಾಡೋ ಇಂಟೆನ್ಷನಲ್ಲಿ ಬಂದವನು. ಸ್ಟಡೀಸ್ ಮುಗ್ದು ಇಲ್ಲಿಗೆ ಫಸ್ಟ್ ಬರಬೇಕಾದ್ರೆ ಓಕೆ, ಫಸ್ಟಿಗೆ ಯಾರು ಪರಿಚಯ ಏನಿಲ್ಲ, ಒಂದು ಕೆಲಸ ಮಾಡೋಣ ಫಸ್ಟಿಗೆ, ಏನು ಹೊಟ್ಟೆಗೆ ಏನಾದ್ರು ಬೇಕಲ್ಲ, ದುಡಿಮೆ ಏನಾದ್ರು ಬೇಕಲ್ಲ. ಬೆಂಗಳೂರಿಗೆ ಹಾಗಾದ್ರೆ ನೀವು ಆಕ್ಟಿಂಗ್ ಅಂತ ತಲೆಯಲ್ಲಿ ಹಿಡ್ಕೊಂಡು ನಾನು ಡಿಗ್ರಿ ಎಲ್ಲ ಫಿಕ್ಸ್ ಆಗಿದ್ದೆ. ಒಂದು ಬಿಕಾಮ್ ಆದ ತಕ್ಷಣ ಫಿಕ್ಸ್ ಆಗಿದೆ. ಇಲ್ಲ MBA ಗೆಲ್ಲ ಏನು ಎಕ್ಸಾಮ್ಸ್ ಎಲ್ಲ ಬರೆಯೋದೇನಿಲ್ಲ, ಸಿನಿಮಾದಲ್ಲೇ ಆಕ್ಟ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೆ. ಫಿಕ್ಸ್ ಆಗಿ ಬಂದ ತಕ್ಷಣ ಯಾರು ಪರಿಚಯ ಇಲ್ಲ, ಯಾರು ಗಾಡ್ ಫಾದರ್ ಇಲ್ಲ, ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ, ಏನಿಲ್ಲ. ಸೊ ಏನ್ ಮಾಡ್ಬೇಕು, ಸುಮ್ನೆ ಹಂಗೆ ಬಂದು ಕೇಳ್ಕೊಂಡು ಹೋಗಿ ಭಿಕ್ಷೆ ಬಿಡ್ತಾ ಸಿಗತ್ತೆ ಅನ್ನೋದು ಗ್ಯಾರಂಟಿ ನನಗೂ ಇರ್ಲಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಸೊ ವರ್ಕ್ ಮಾಡ್ತಾ ಏನೋ ಒಂದು ಆಪರ್ಚುನಿಟಿ ಹುಡ್ಕೋಣ, ಕ್ರಿಯೇಟ್ ಮಾಡ್ಕೊಳ್ಳೋಣ ಅನ್ನೋ ಇಂಟೆನ್ಷನಲ್ಲಿ ಬಂದು ಫಸ್ಟಿಗೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ಅಂದರೆ ಯಾವುದೊಂದು ಒಟ್ಟಿಗೆ 3 ಕಂಪ್ನಿ ಕೆಲಸ ಮಾಡಿದೆ. ಬಟ್ ಯಾವ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ ಅಂತ ಪ್ರೂಫ್ ಒಂದರಲ್ಲೂ ಇಲ್ಲ, ಯಾಕಂದ್ರೆ ಎಲ್ಲ ಕಂಪ್ನಿಲಿ ಎಪ್ಸ್ಕೊಂಡಾಗಿದ್ದು. ಯಾವ ಕಂಪ್ನಿಲೂ ಇಲ್ಲ, 1 ವರ್ಷ ಮುಗಿಸಿ ಇವನಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದು ಯಾವುದು ಕಂಪನಿ ಇಲ್ಲ. ಸೊ ಒಂದು 2017 ಬಂದೆ. ಅರೌಂಡ್ 2019 ತನಕನೂ ಒಂದು 2 years ಕಂಪ್ನಿಲಿ ವರ್ಕ್ ಮಾಡ್ತಾ ಆಗೇನು ಮಾಡ್ತಿದ್ದೆ, ಈ ಮ್ಯೂಸಿಕಲಿ ಅಂತ ಇತ್ತು, ಡಬ್ ಸ್ಮ್ಯಾಶ್ ಮ್ಯೂಸಿಕಲಿ ಅಂತ. ಅಲ್ಲ ಅಂದ್ರೆ ಸಾರಿ, ಆಕ್ಟಿಂಗ್ ಬಂದಿದ್ದು ಅಂತ ಇಂಟೆನ್ಷನ್ ಅಲ್ಲಿ ಬಂದಿದ್ದು. ಸೊ ಬಂದ ತಕ್ಷಣ ಹೇಗ್ ಸಿಗತ್ತೆ, ಬಂದ ತಕ್ಷಣ ಎಲ್ಲಂತ ಹುಡ್ಕೊಂಡು ಹೋಗ್ಲಿ ಅದು ನಂಗೆ ನಂಗೆ ಐಡಿಯಾ ಇಲ್ಲ, ನಂಗೆ ರೂಟ್ ಗೊತ್ತಿಲ್ಲ ಹೇಗ್ ಹೋಗೋದು ಏನು ಅಂತ. ಅವಾಗ ಕಂಪ್ನಿ ಜಾಯಿನ್ ಅಂದ್ರೆ ಬಟ್ ಬಂದ ತಕ್ಷಣನೇ ನಂಗೇನೋ ಸರ್ವೈವಲ್ ಅಂತ ಏನಾದ್ರು ಬೇಕಲ್ಲ. ಸೊ ಡಿಗ್ರಿ ಇದೆ, ಸೊ ಡಿಗ್ರಿಯಿಂದ ಏನಾದ್ರು ಕೆಲಸ ಹುಡ್ಕೊಂಡು ಹೋಗೋಣ ಅಂತ. ಸೊ ಅಕೌಂಟ್ಸ್ ರಿಲೇಟೆಡ್ ಕೆಲಸ ಮಾಡೋಣ ಅಂತ. ಸೊ ಆಗ ಕೆಲಸ ಮಾಡ್ತಿರ್ಬೇಕಾದ್ರೆ ಆಫ್ಟರ್ 2 years, ಅಂದ್ರೆ 2 years ಒಂದು ಕೆಲಸ ಮಾಡಿದ ನಂತರ ನಂಗೆ ಮೀಸೆ ಮತ್ತು ಜಡ ಆಫರ್ ಬರುತ್ತೆ. ಅದಕ್ಕಿಂತ ಮುಂಚೆ ನಾನು ಮ್ಯೂಸಿಕಲಿ ಮಾಡ್ತಿದ್ದೆ. ಈ ಮ್ಯೂಸಿಕಲಿ ಡಬ್ ಸ್ಮ್ಯಾಶ್ ಅಂತ ಇತ್ತಲ್ಲ, ಸೊ ಮ್ಯೂಸಿಕಲಿ ಟಿಕ್ಟಾಕ್ ಅದನ್ನ ಮಾಡ್ತಾ ಇದ್ದೆ. ಸೊ ಅದು ಮಾಡ್ತಿರ್ಬೇಕಾದ್ರೆ ಜ್ಯೋತಿರಾವ್ ಮೋಹಿತ್ ಸರ್, JRM ಸ್ಟುಡಿಯೋಸ್ ಅಂತ ನೀವು ಕೇಳಿರ್ತೀವಿ. ಸೊ ಅವರು ನಂಗೆ ಪರಿಚಯ ಆದ್ರು, ಮೀಸೆ ಮತ್ತು ಜಡೆಗೆ ಅಪ್ರೋಚ್ ಆದ್ರು, ಈ ತರ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಅಲ್ಲಿಂದ ನಂದು ಆಕ್ಚುಲಿ ಶಾರ್ಟ್ ಫಿಲ್ಮ್ಸ್ ಅಂತ ಸ್ಟಾರ್ಟ್ ಆಗಿದ್ದು. ಬಟ್ ಅದು ಮಾಡಿದಾಗ್ಲೂ ಅದರ ನಂತರ ನೆಕ್ಸ್ಟ್ ಇನ್ನು ಏನು ಆ ಶಾರ್ಟ್ ಫಿಲ್ಮ್ ತುಂಬಾ ವೈರಲ್ ಆಯ್ತು ಆಕ್ಚುಲಿ. ಅದು ಮೀಸೆ ಮತ್ತು ಜಡೆ ತುಂಬಾ ಜನ ಇಷ್ಟಪಟ್ಟು ತುಂಬಾ ವೈರಲ್ ಆಯ್ತು. ಸೊ ಆ ಟೈಮಲ್ಲಿ ಏನು ಅನ್ಕೊಂಡಿದ್ದಂದ್ರೆ ಅದನ್ನ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಹೋಗಿದ್ದು. ಸೊ ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಅದು ಆಗ್ಲಿಲ್ಲ, ಕೆಲವು ಇನ್ಸಿಡೆಂಟ್ ಇಂದ ಅದು ಸಿನಿಮಾ ಆಗಿಲ್ಲ. ಬಟ್ ಅದ್ರ ನಂತರನೂ ತಲೆಯಲ್ಲಿ ಇದ್ದಿದ್ದು ಸಿನಿಮಾ ಮಾಡ್ಬೇಕನ್ನೋ ಇಂಟೆನ್ಷನ್ ಅಲ್ಲೇ ಬಂದವನಾಗಿರೋದ್ರಿಂದ ಸಿನಿಮಾ ಕಡೆಗೆ ಹೋಗೋ ಬದಲು ಅಂದ್ರೆ ಆ ರೂಟೇ ಸಿಗ್ತಿರ್ಲಿಲ್ಲ, ಹೇಗ್ ಮಾಡೋದು ಏನು ಐಡಿಯಾನೇ ಇಲ್ಲ. ಸೊ ಶಾರ್ಟ್ ಫಿಲ್ಮ್ಸ್ಗಳೇ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತ ಆಮೇಲೆ. ಸೊ ಹಾಗಾಗಿ ಅದರಿಂದನೇ ಆಲ್ಮೋಸ್ಟ್ ಎಲ್ಲ ಜರ್ನಿ ಸ್ಟಾರ್ಟ್ ಆಗಿದೆ. ಸೋಷಿಯಲ್ ಮೀಡಿಯಾ ಕೂಡ ಹಾಗೆ ಸ್ಟಾರ್ಟ್ ಆಗಿದೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಅದ್ ನಮ್ಗೆ ಪ್ರಮೋಟ್ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಯ್ತು. ಈಗ ಶಾರ್ಟ್ ಫಿಲ್ಮ್ ಯೂಟ್ಯೂಬ್ ಅಲ್ಲಿ ಬಿಟ್ರು, ನಮ್ಗೆ ಪ್ರಮೋಟ್ ಮಾಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಅದ್ರ ಥ್ರೂನೇ ನಮ್ಗೆ ಪ್ರಮೋಷನ್ ಆಗ್ತಿದ್ದು. ಇಲ್ಲಿ ಒಂದು ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ, ಹೋಗಿ ನೋಡಿ ಅಂತ. ಸೊ ಅದು ನಮ್ಗೆ ರೀಚ್ಗೆ ತುಂಬಾ ಹೆಲ್ಪ್ ಆಗ್ತಿತ್ತು. ಅದೇ ಆಮೇಲೆ ಒಂಥರ ಬಿಸ್ನೆಸ್ ಆಗ್ತಾ ಹೋಯ್ತು ನಮ್ದು, ಅಂದ್ರೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಆಗಿ, ಸೊ ಅದರಲ್ಲಿ ಪೇಮೆಂಟ್ ಬಂದು ಹಾಗೆ ಆಗ್ತಿತ್ತು.
ಓಕೆ. ಸೊ ಏನೋ ಅಂತ ಬಂದಿದ್ದು ಇವಾಗ ಹಾ. ಪ್ರತಿ ಸರ್ನು ಕೂಡ ಪ್ಯಾಷನ್ ಫಾಲೋ ಮಾಡ್ಕೊಂಡು ಬರೋರು ಯಾರು ದಾರಿ ತೋರ್ಸಲ್ಲ, ನಾವೇ ಹುಡ್ಕೋಬೇಕಾಗತ್ತೆ. ನೀವು ಹಂಗೆ ಬಂದ್ಕೊಂಡು ಬಂದಿರೋದು. ಹೌದು. ಓಕೆ, ನೀವೇ ಹೇಳ್ದಾಗೆ ಮೀಸೆ ಮತ್ತೆ ಜಡೆ ನಿಮ್ದು ಫಸ್ಟ್ ಶಾರ್ಟ್ ಫಿಲ್ಮ್ ಅಲ್ವಾ? ಸೊ ಅದಕ್ಕೆ ಅವಕಾಶ ಸಿಕ್ಕಿದ್ದಾಗೆ ಅಂದ್ರೆ ಇವಾಗ ಫಸ್ಟ್ ಆಕ್ಟಿಂಗ್ ಯಾರಿಗೆ ಮಾಡ್ಬೇಕನ್ಸಿದ್ರು ಕೂಡ ಒಬ್ರು ಹಾಗೆ ಡೈರೆಕ್ಟ್ ಆಗಿ ಇಳಿದು ಅಲ್ಲಿ ಪರಿಣಿತರಾಗ್ತಾರೆ, ಇಲ್ಲ ಅಂತಂದ್ರೆ ಆಕ್ಟಿಂಗ್ ವರ್ಕ್ ಶಾಪ್ ಎಲ್ಲ ತಗೋತಾರೆ. ಸೊ ನಿಮ್ಗೆ ಏನಾದ್ರು ಆಕ್ಟಿಂಗ್ ವರ್ಕ್ ಶಾಪ್ ತಗೊಂಡಿದ್ರ ಅಥವಾ ಅದ್ರ ಅವಕಾಶ ಎಲ್ಲ ಅಂದ್ರೆ ಬಂದಿದ್ಯಾ? ನಾನ್ ಮಾಡ್ತಿದ್ದು ಟಿಕ್ಟಾಕ್ ಅದರಲ್ಲ ಒಂಥರ ಎಕ್ಸ್ಪ್ರೆಷನ್ ಪ್ರಾಕ್ಟೀಸ್ ತರ ನಂಗೆ ಫೀಲ್ ಹ್ಮ್, ಆಗ್ತಿತ್ತು. ಹ್ಮ್, ಹೌದು. ಬಟ್ ಅದು ಒಂದು ಇಲ್ಲಿ ನಾವು ರಿಯಲ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ಡ್ರಾಸ್ಟಿಕಲ್ ಚೇಂಜಸ್ ಇದೆ. ಅದು ಇದು ಏನು ಸಂಬಂಧನೇ ಇಲ್ಲ, ಆ ತರ ಫೀಲ್ ಆಗತ್ತೆ ಮಾತ್ರ. Okay. ಅಂದ್ರೆ ಇಲ್ಲಿ ಬಂದ್ಮೇಲೆ ನಂಗೆ ಆಕ್ಚುಲಿ JRM ಸರ್ ವರ್ಕ್ಶಾಪ್ಸ್ ನಡೆಸಿದ್ರು. ಹ್ಮ್. 7 days ವರ್ಕ್ಶಾಪ್ ಮಾಡಿದ್ವಿ ಹ್ಮ್. ನಾವು, ಯಾವುದು ಮೀಸೆ ಮತ್ತು ಜಡೆದು. ಹ್ಮ್, ಸೊ ಆ ವರ್ಕ್ಶಾಪ್ ಅಲ್ಲಿ ನಂಗೆ ತುಂಬಾ ಕಲಿತೆ. ಹ್ಮ್, ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ಹ್ಮ್. ಕೆಲವು ಸಿಚುವೇಶನ್ಗೆ ಯಾವ ಥರ ಎಕ್ಸ್ಪ್ರೆಷನ್ಸ್ಗಳು ಹ್ಮ್. ಕೊಡೋದಾಗಿರ್ಬೋದು, ಪ್ರತಿಯೊಂದು ನನಗೆ ಅಲ್ಲಿ ಕಲಿಯೋಕ್ಕೆ ಒಂದು ರೂಟ್ ಆಯಿತು. ಸೊ ಅದ್ರ ನಂತರ ಆಮೇಲೆ ಯಾವುದೇ ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು ಪ್ರತಿಯೊಂದು ಶಾರ್ಟ್ ಫಿಲ್ಮು ನನಗೊಂದು ಕಲಿಕೆ ಥರ ಇತ್ತು. ಮೇ ಬಿ ಯಾವುದೇ ರೋಲ್ ಆಗಿರ್ಬೋದು, ನನಗೆ ಏನೇನೋ ಕಲಿಸ್ತಾ ಹೋಯ್ತು. ಮೇ ಬಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಹ್ಮ್. ಪ್ರತಿಯೊಂದು ಅಷ್ಟೇ. ಪ್ರತಿಯೊಂದು ಶಾರ್ಟ್ ಫಿಲ್ಮಲ್ಲೂ ಕಲಿಯೋ ಥರ ಆಯಿತು. ಸೊ Okay. ಇದು ಒಂದು ನನಗೆ ಅಂದರೆ ಈಗ ಮೂವಿಗೆ ಇಳಿಯೋಕ್ಕಿಂತ ಮುಂಚೆ ಏನೋ ಒಂದು ಏನೂ ಗೊತ್ತಿಲ್ಲದೆ ಸುಮ್ಮನೆ ಹೋಗಿ ಮೂವಿ ಹೌದು. ಮಾಡೋದಕ್ಕೂ ಸ್ವಲ್ಪ ತಿಳ್ಕೊಂಡು, ಅಂದರೆ ಕಲ್ತ್ಕೊಂಡು. ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಹೌದು. ಗೊತ್ತಿದ್ದು ಹೋಗಿ ಅಲ್ಲಿ ಮಾಡಬೇಕಾದ್ರೆ ಎಷ್ಟೋ ಡಿಫ್ರೆನ್ಸ್ ಇರುತ್ತೆ. ಹೌದು. ಸೊ ಆ ಚೇಂಜಸ್ ಈ ರೂಟ್ ನಂಗೆ ಆ್ಯಕ್ಚುಲಿ ಹ್ಮ್. ದೇವರು ಬೇಕಂತ ಕೊಟ್ಟಿದ್ದಾಗಿರ್ಬೋದು. ಯಾಕಂದ್ರೆ ಇಲ್ಲಿನ ಕಲಿ ಮಗನೇ, ನಂತರ ನೀ ಅಲ್ಲಿ ಹೋಗಿ ನೀನು ಹೌದು. ಮಾಡ್ಬೋದು. ಸುಮ್ಮನೆ ಬಂದು ಮೂವಿಯಲ್ಲಿ ನಾನು ಇದಾಗ್ತೀನಿ ಅದಾಗ್ತೀನಿ ಅಂತ ಬಂದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು. Very ಸೊ nice. ಇದು ನನಗೆ ಒಂದು ಲರ್ನಿಂಗ್ ಪ್ರಾಸೆಸ್ಗೆ ಒಂದು ಒಳ್ಳೆ ಜರ್ನಿ ಅಂತ feel ಓಕೆ, ಮೇ ಬಿ ನಿಮ್ಗೆ ಆ ಟೈಮಲ್ಲಿ ಗೊತ್ತಾಗದೇ ಇದ್ರು ಓವರ್ ದ ಟೈಮ್ ಗೊತ್ತಾಗಿರುತ್ತೆ ಅನ್ಸುತ್ತೆ ಹಾ, ಅಲ್ವಾ? ಹಾ. ಓಕೆ, ಅದನ್ನೇನೋ ಮಾಡೋದಕ್ಕೆ ದೇವ್ರು ಇದನ್ನ ಹಾ, ಅಫ್ಕೋರ್ಸ್ ನಿಜವಾಗ್ಲು. ಅಂದ್ರೆ ಇದು ಇಲ್ದಿದ್ರೆ ನಂಗೆ ಈಗ ನೆಕ್ಸ್ಟ್ ಈಗ ಮೂವೀಸ್ ಮಾಡ್ತಿದ್ದೀನಿ, ಬಟ್ ಅಲ್ಲಿ ಈಗ ನಂಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಈಗ ನಾನು ಏನು ಕಲ್ತಿದ್ದೀನಿ, ಏನೆಲ್ಲ ಪ್ರಾಸೆಸ್, ಈ ಮೂವೀಸಲ್ಲಿ ಏನು ನಡೆಯುತ್ತೆ ಪ್ರಾಸೆಸ್, ಅದ್ರ ಬಗ್ಗೆ ಪ್ರತಿಯೊಂದು ನನಗೆ ಇಲ್ಲಿಂದ ಈ ಕಲಿಕೆಯಿಂದನೇ ನಂಗೆ ಅದು ಆಗಕ್ಕೆ ಸಾಧ್ಯ ಆಯ್ತು. ಓಕೆ. ಹಾಗೆ. ಸೊ ನಿಮ್ಮ ಶಾರ್ಟ್ ಫಿಲ್ಮ್ಗಳನ್ನ ಅಂಡ್ ನಿಮ್ಮ ಇನ್ಸ್ಟಾಗ್ರಾಮ್ದು ರೀಲ್ಸ್ ಎಲ್ಲ ನೋಡ್ತಾ ಬಂದ್ರೆ ಒಂದಂತೂ ಕಣ್ಣಿಗೆ ಕಟ್ಟೋ ತರ ಇರೋದು ನಿಮ್ಮ ಕಾಮಿಡಿ ಟೈಮ್, ಹಾ. ಸೆನ್ಸ್ ಆಫ್ ಹ್ಯೂಮರ್ ಎಲ್ಲ. ಹೌದು. ಸೊ ಅದು ನಿಮ್ಗೆ ಹೇಗೆ ಚಿಕ್ಕಲ್ಲಿಂದಾನೇ ಬಂದಿದ್ದ ಅಥವಾ ನೀವು ಅಳವಡಿಸ್ಕೊಂಡಿದ್ದ ನಾನು ಈ ಪ್ರೊಫೆಷನ್ಗೆ ಹೋಗ್ಬೇಕು? ಹಾ, ಇಲ್ಲ, ಚಿಕ್ಕನಿಂದ ಕಾಮಿಡಿ ಟೈಮ್ ಅಂದ್ರೆ ನಾನು ಒಂಥರ ಕಂಪ್ಲೀಟ್ ಇಂಟ್ರೋವರ್ಟ್. ಓ, ಇದು ಹೊಸ ವಿಷಯ. ಅಂದ್ರೆ ಅಷ್ಟು ಎಕ್ಸ್ಟ್ರೋವರ್ಟ್ ಅಂತ ಅಲ್ಲ, ಹೌದಾ? ನಾರ್ಮಲ್ ನಾನಾಯ್ತು ನನ್ನ ಪಾಡಾಯ್ತು ಮನೆ ಅಂದ್ರೆ Okay. ಈಗಲೂ ಅಷ್ಟೇ. ಅಂದ್ರೆ ಜಾಸ್ತಿ ಹೊರಗಡೆ ಪ್ರಪಂಚ ನಾನು ತುಂಬಾ ಕಮ್ಮಿ. ಹಾ, ಬಟ್ ಈ ತರ ಇದ್ದಾಗ ನಾವು ಈಗ ಆಪರ್ಚುನಿಟೀಸ್ಗಾಗ್ಲಿ ಪ್ರತಿಯೊಂದಕ್ಕೂ ನಾವು ಹೊರಗಡೆ ಹೋಗಿ ನಾವು ಬೆರೆತ್ರೆ ಮಾತ್ರ ನಮಗೆ ಹೌದು, ಆಪರ್ಚುನಿಟೀಸ್ ಸಿಗೋದು. ಹೌದು. ಈ ತರ ವರ್ಕ್ಶಾಪ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಕಾಂಬಿನೇಷನ್ ಒಟ್ಟಿಗೆ ವರ್ಕೌಟ್ ಮಾಡಿ ನಂಗೆ ಅದು ಕಾಮಿಡಿ ಟೈಮಿಂಗ್ ಬಂದಿರೋದು ಬಿಟ್ರೆ, ಹ್ಮ್. ಜನರಲ್ ಆಗಿ ನಾನೀಗ ನಿಮ್ ಜೊತೆ ಕೂತ್ಕೊಂಡು ಒಂದು ಪಟ್ಟಂಗ ಹೊಡೆದ್ರೆ ನಂಗೆ ಅಷ್ಟು ಕಾಮಿಡಿ ದಟ್ಸ್ ವೆರಿ ಅಪ್ರಿಶಿಯೇಟಿವ್. ಯಾಕಂದ್ರೆ ನಾವ್ ಯಾರನ್ನೇ ಒಬ್ರು ಇವಾಗ ಕಾಮಿಡಿ ಆಕ್ಟರ್ಸ್ ನೋಡಿದ್ರು ಕೂಡ ಅವ್ರು ಹೇಳ್ತಿರ್ತಾರೆ ನಾವು ಕಾಲೇಜ್ ಸ್ಕೂಲಲ್ಲೆಲ್ಲ ಫುಲ್ ವೈಬಿಂಗ್ ಅಲ್ಲಿ ಇದ್ದೆ, ಚೆನ್ನಾಗಿ ಕೌಂಟರ್ ಹೊಡ್ಕೊಂಡಿದ್ದೆ ಇಲ್ಲ, ಅಂತ. ನಾನು ಅಷ್ಟು ವೈಬಿಂಗ್ ಇರ್ಲಿಲ್ಲ ಎಂತಿಲ್ಲ. ನಂದು ವೈಬಿಂಗ್ ಎಲ್ಲ ಏನಿರ್ಲಿಲ್ಲ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ವೈಬ್ ಮಾಡೋರು, ನಾನು ಎಂಜಾಯ್ ಮಾಡೋನು ಅಷ್ಟೇ ಕೂತ್ಕೊಂಡು. ದಟ್ಸ್ ವೆರಿ ಅಪ್ರಿಶಿಯೇಟಿವ್. ಆಕ್ಚುಲಿ ನೀವು ನಟನೆಗೋಸ್ಕರ ಇದನ್ನ ಕಲ್ತಿರೋದು ಅಂತ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಬಂದು ಕಲ್ತಿರೋದು ಆಕ್ಚುಲಿ ಮೆಚ್ಚಬೇಕಾಗಿದೆ. ಓಕೆ, ನಿಮ್ಮ ಪಾಪ್ಯುಲರ್ ಶಾರ್ಟ್ ಫಿಲ್ಮ್ಸ್ ಅಂತ ನಾವ್ ಥಿಂಕ್ ಮಾಡ್ರೆ ಫಸ್ಟ್ ನೆನಪಿಗೆ ಬರೋದು ಶೆಟ್ರು ಸಂಸಾರ ಮತ್ತೆ ಜುಗ್ಗ ನನ್ ಗಂಡ. ಸಖತ್ ಸಕ್ಸಸ್ ಕೊಡ್ತು. ಸೊ ಈ ಎಲ್ಲ ಶಾರ್ಟ್ ಫಿಲ್ಮ್ಸ್ ಗಳ ಸಕ್ಸಸ್ಗೆ ಏನ್ ಕಾರಣ ಅಂತ ಅನ್ಸುತ್ತೆ ನಮ್ಗೆ? ಏನು ಕಾರಣ ಅಂದ್ರೆ, ಈಗ ಅದಕ್ಕಿಂತ ಮುಂಚೆ ತುಂಬಾ ಶಾರ್ಟ್ ಫಿಲ್ಮ್ಸ್ ಮಾಡಿದೆ ನಾನು. ಅಂದ್ರೆ ಲೀಡ್ ಆಗಿ ಶಾರ್ಟ್ ಫಿಲ್ಮ್ ಅಲ್ಲಿ ಅಂದ್ರೆ ಮೇನ್ ಇಂಟೆನ್ಷನ್ ನಾನು ಬರ್ಬೇಕಾದ್ರೆ ಲೀಡ್ ಆಗಿ ಮಾಡ್ಬೇಕು, ಮೂವೀಸ್ ಅಲ್ಲಿ ಲೀಡ್ ಆಗಿ ಮಾಡ್ಬೇಕು ಅಂತ ಒಂದು ಓಕೆ. ಶಾರ್ಟ್ ಫಿಲ್ಮ್ ಅಲ್ಲೂ ಅಂದ್ರೆ ಕ್ಯಾರೆಕ್ಟರ್ ಮಾಡ್ತಿದ್ನ. ಸೊ ಅದ್ರ ನಂತರ ಲೀಡ್ ಆಗಿ ಎಷ್ಟೊಂದು ಮಾಡಿದೆ, ಓಕೆ. ಯಾವ್ದು ವರ್ಕೌಟ್ ಆಗ್ತಿರ್ಲಿಲ್ಲ. ಮೇ ಬಿ ಕಂಟೆಂಟ್ ಅದೇ, ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ನೋಡೋದಂತಾದ್ರೆ ಜಾಸ್ತಿ ಓಡೋ ಕಂಟೆಂಟೇ ಬಂದು ಕಾಮಿಡಿ ಕಂಟೆಂಟ್ಸ್. ನಾವೇನಾದ್ರೂ ಸ್ಟೋರಿ ಓರಿಯೆಂಟೆಡ್ ಮಾಡ್ತೀವಿ ಅಂತಾದ್ರೆ ಅದು ಹೋಗೋದೇ ಇಲ್ಲ. ನಾವು ಮಾಡಿದೀವಿ ಬಟ್ ಮಾಡಿದ್ದು ಯಾವುದು ಓಡ್ಲಿಲ್ಲ. ಸೊ ಅದರಲ್ಲೂ ಆ ಕಾಮಿಡಿ ಕಂಟೆಂಟ್ಸ್ ಅಲ್ಲೂ ಈ ಫ್ಯಾಮಿಲಿ ರಿಲೇಟೆಡ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತದೆ. ಅಂದ್ರೆ 35 ಅಬೌವ್ ಇಯರ್ಸ್ ಇರೋರು ಜಾಸ್ತಿ ಯೂಟ್ಯೂಬ್ ವ್ಯೂವರ್ಸ್ ಇದ್ದಾರೆ ಅಂತ ನಮ್ಮ ಅನಾಲಿಸಿಸ್ ಪ್ರಕಾರ, ನಮ್ಗೆ ಗೊತ್ತಿರೋ ಪ್ರಕಾರ 35 ಇಯರ್ಸ್ ಅಬೌವ್ ಸ್ವಲ್ಪ ಜಾಸ್ತಿ ನೋಡ್ತಿದ್ದಾರೆ ಜನ, ಅಂದ್ರೆ ಮ್ಯಾರಿಡ್ ಪೀಪಲ್. ಸೊ ಮ್ಯಾರಿಡ್ ಪೀಪಲ್ ಮೇಲೆ ಏನಾದ್ರು ಕಂಟೆಂಟ್ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ ಅನ್ನೋದು ಒಂದು
ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಈಗ JRM ಸರ್ದಾಗಿರ್ಬೋದು ಪ್ರತಿಯೊಬ್ಬರದ್ದು ಅವರು ಆ ರಿಲೇಟೆಡ್ ಮಾಡಿದ್ರಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಸೊ ಆ ಅನಾಲಿಸಿಸ್ ಮೇಲೆ ನಾವು ಓಕೆ ಅದ್ರ ರಿಲೇಟೆಡೇ ಮಾಡೋಣ. ಓಕೆ ನನ್ನ ಫಸ್ಟ್ ಮೈಂಡ್ ಸೆಟ್ ಹೇಗಿತ್ತಂದ್ರೆ ಗಂಡನ ಕ್ಯಾರೆಕ್ಟರ್ ಎಲ್ಲ ನಂಗೆ ಸೂಟ್ ಆಗೋದೇ ಇಲ್ಲ, ನಾನು ಅಂತ ಕ್ಯಾರೆಕ್ಟರ್ ಎಲ್ಲ ಮಾಡಲ್ಲ. ನಾನು ಹೇಮಂತ್ ಅಂತ ನಮ್ದು ಶೆಟ್ರ್ ಸಂಸಾರದ ಡೈರೆಕ್ಟರ್, ಅವನಿಗೆ ನಾನು ಮೊದಲು ಹೇಳ್ತಿದ್ದೆ ಹೇಮಂತ್ ನಂಗೆ ಗಂಡನ ಕ್ಯಾರೆಕ್ಟರ್ ಎಲ್ಲ ಬೇಡ ಹೇಮಂತ್, ಅದು ವರ್ಕೌಟ್ ಆಗಲ್ಲ, ನಾನು ನೋಡಿದ್ರೆ ಗಂಡ ಅನ್ಸತ್ತ ಹೇಮಂತ್ ಅಂತ ಹೇಳ್ಕೊಂಡು ನಾವು ಆ ಥರ ಮಾತಾಡ್ತಿದ್ದೆ. ಸೊ ಏನಾಗ್ತಿತ್ತು ಮಾಡಿರೋ ಯಾವುದೇ ಶಾರ್ಟ್ ಫಿಲ್ಮ್, ಈಗ ವಾಟರ್ ಮೆಲನ್ ಅಂತ ಆಗಿರ್ಬೋದು, ಸ್ವಲ್ಪ ಅಂದ್ರೆ ಅದಾಗ್ಲಿ ಆ ಥರ ಕೆಲವೆಲ್ಲ ಇದೆ, ಜಾಬ್ ಮಾರ್ಲೆ ಅಂತ ಮಾಡಿದ್ವಿ, ಅದರ ಕೆಲವು ಕಂಟೆಂಟ್ಸ್ ಎಲ್ಲ ಅದು ಕಾಮಿಕಲ್ ಕಂಟೆಂಟ್, ಬಟ್ ಆದ್ರೂ ವರ್ಕೌಟ್ ಆಗ್ತಿರ್ಲಿಲ್ಲ. ಯಾವಾಗ ಫ್ಯಾಮಿಲಿ ಕಂಟೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಸೊ ಫಸ್ಟ್ ಕಂಟೆಂಟ್ ಮಾಡಿದ್ದೆ ಇದು ಶೆಟ್ರ್ ಸಂಸಾರ, ಸೊ ಅದು ವರ್ಕೌಟ್ ಆಗಕ್ಕೆ ಸ್ಟಾರ್ಟ್ ಇದೆ. ಸೊ ಅದಕ್ಕೊಂದು ಗ್ರಿಪ್ ಸಿಕ್ತು, ಓಕೆ ಈ ತರ ಕಂಟೆಂಟ್ ಹಾಗಾದ್ರೆ ನಮ್ಗೆ ವರ್ಕೌಟ್ ಆಗತ್ತೆ ಅಂತ. ಸೊ ಆ ಬೇಸಿಸ್ ಮೇಲೆ ಹೋಗಿದ್ದಾರೆ ಏನಲ್ಲ. ಓಕೆ, ಬಿಕಾಸ್ ಯಾವುದೇ ಆಕ್ಟರ್ಗಾದ್ರೂ ಕೂಡ ಅವರ ಆಡಿಯನ್ಸ್ ಅನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಜನಕ್ಕೆ ಇದು ರಿಲೇಟ್ ಆದ್ರೆ ಮಾತ್ರ ನೋಡ್ತಾರೆ ಅಲ್ವಾ.